Today, let us see importance of business economics. You know that business economics is generally applied microeconomics. It is normally bridges the gap between the business practices and pure economic theory. It includes logical science, mathematics, decision science, and economics. The concepts usually help in taking rational and optimal business decisions. This business economics helps us to take rational and optimal business decisions. Business economics it integrates the theories of economics with business practices. So, in short, what we can say is business economics is a decision making science. Anyway, business economics is applied microeconomics. Applied microeconomics ಅಂತ ಹೇಳಿದ್ರೆ ನಾವು ನಿತ್ಯದ ಜೀವನದಲ್ಲಿ ಅದನ್ನ ಅಪ್ಲೈ ಮಾಡ್ತೇವೆ ಅಂತ ಹೇಳಿ ಬರೀ ಥಿಯರಿ ರೂಪದಲ್ಲಿ ಮಾತ್ರ ಇರುವುದಿಲ್ಲ. ನಾವು ಕೆಲವೊಂದು ಡಿಸಿಷನ್ ಮೇಕಿಂಗ್ ಅಲ್ಲಿ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ತೇವೆ. ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ ಇಟ್ ಬ್ರಿಡ್ಜಸ್ ದಿ ಗ್ಯಾಪ್ ಬಿಟ್ವೀನ್ ದಿ ಬಿಸ್ನೆಸ್ ಪ್ರಾಕ್ಟೀಸ್ ಅಂಡ್ ಪ್ಯೂರ್ ಎಕನಾಮಿಕ್ ಥಿಯರಿ. ಅಂದ್ರೆ ಬಿಸ್ನೆಸ್ ಪ್ರಾಕ್ಟೀಸಸ್ ಬಿಸ್ನೆಸ್ ಅಲ್ಲಿ ನಮಗೆ ನೋಡಿ ಬಿಸ್ನೆಸ್ ಮಾಡುವಾಗ ಏನು ಯಾವ ತರದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಲ್ಲಿಂದ ಹಿಡಿದು ಪ್ರಾಫಿಟ್ ಒಂದು ವರ್ಷಕ್ಕೆ ಅಂತ ಹೇಳಿದ್ರೆ ಕೊನೆಗೆ ಪ್ರಾಫಿಟ್ ಸಿಕ್ಕು ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡುವವರೆಗೂ ಸಹ ಒಂದು ವರ್ಷ ಡಿಸಿಷನ್ ಆಗಿರ್ತದೆ. ಅದೆಲ್ಲವನ್ನು ಮಾಡಬೇಕಾದ್ರೆ ಎಕನಾಮಿಕ್ ಥಿಯರಿನ ಎಷ್ಟು ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕು. ಬಿಸ್ನೆಸ್ ಪ್ರಾಕ್ಟೀಸಸ್ ಮತ್ತೆ ಇದೇನಾಗ್ತದೆ ಅಂತ ಹೇಳಿದ್ರೆ ಬಿಸ್ನೆಸ್ ಪ್ರಾಕ್ಟೀಸಸ್ ಬೇಕಾದಷ್ಟು ಪ್ರಾಬ್ಲಮ್ಸ್ ಇರ್ತವೆ, ಬೇಕಾದಷ್ಟು ಅಂಶಗಳು ಬರ್ತವೆ. ಅದನ್ನ ಎಕನಾಮಿಕ್ ಥಿಯರಿಯನ್ನ ಯೂಸ್ ಮಾಡಿ ಮಾಡುವಂತದ್ದು ಬಿಸ್ನೆಸ್ ಎಕನಾಮಿಕ್ಸ್. ಅಂದ್ರೆ ಬಿಸ್ನೆಸ್ ಎಕನಾಮಿಕ್ ಥಿಯರಿಯನ್ನ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿ ಬಿಸ್ನೆಸ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ತಾರೆ. ಆದ್ದರಿಂದ ಇದು ನಾವೇನ್ ಹೇಳ್ತೀವಿ, ಇಟ್ ಬ್ರಿಡ್ಜಸ್ ದಿ ಗ್ಯಾಪ್ ಬಿಟ್ವೀನ್ ದಿ ಬಿಸ್ನೆಸ್ ಪ್ರಾಕ್ಟೀಸಸ್ ಅಂಡ್ ಪ್ಯೂರ್ ಎಕನಾಮಿಕ್ ಥಿಯರಿ. ಇಟ್ ಇನ್ಕ್ಲೂಡ್ಸ್ ಲಾಜಿಕಲ್ ಸೈನ್ಸ್. ನೋಡಿ, ನಾವೊಂದು ಡಿಸಿಷನ್ ತಗೊಳ್ಳುವಾಗ ನಾರ್ಮಲ್ ಆಗಿ ಡಿಸಿಷನ್ ತಗೊಳ್ಲಿಕ್ಕೆ ಆಗುದಿಲ್ಲ. ಬರೀ ಆರ್ಡಿನರಿ ಥಿಂಕ್ ಮಾಡಿದ್ರೆ ಯು ಕೆನಾಟ್ ಟೇಕ್ ಅ ಬೆಟರ್ ಡಿಸಿಷನ್. ಸೊ ಲಾಜಿಕಲ್ ಸೈನ್ಸ್ ವಿ ಹ್ಯಾವ್ ಟು ಯೂಸ್ ದ ಲಾಜಿಕ್ಸ್. ಇದಾದ್ರೆ ಇದು ಹೇಗಾಗ್ತದೆ ಒಂದು. ಸೊ ಇಂಪ್ಯಾಕ್ಟ್ ಆಫ್ ಎವ್ರಿ ಡಿಸಿಷನ್ ಈಸ್ ಟು ಬಿ ಕನ್ಸಿಡರ್ಡ್. ಅಂಡ್ ಮ್ಯಾಥಮೆಟಿಕ್ಸ್ ಆಲ್ಸೋ ವಿ ಹ್ಯಾವ್ ಟು ಗೋ ಫಾರ್ ಕ್ಯಾಲ್ಕುಲೇಷನ್. ಡಿಸಿಷನ್ ಸೈನ್ಸ್ ಹೇಗೆ ಡಿಸಿಷನ್ ಮಾಡೋದು, ಎಕನಾಮಿಕ್ಸ್ ಇದೆಲ್ಲ ಯೂಸ್ ಮಾಡಿ ಮಾಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. ಅದರಿಂದ ನಾವು ಏನ್ ಹೇಳ್ಬೋದು ಅಂತ ಹೇಳಿದ್ರೆ all these what business economics or all other concept what are subjects included in the business economics, they are very useful in rational and optimal business decisions. rational ನಾವು ಯಾವತ್ತು ಡಿಸಿಷನ್ rational ಆಗಿ ತಗೊಳ್ಬೇಕು ಬಿಸ್ನೆಸ್ ಅಲ್ಲಿ. ನಮಗೆ ಒಂದು ಹಾಗೆ ತಗೊಳ್ಲಿಕ್ಕಿಲ್ಲ. rational decision is to be taken and optimal business, very optimal solution is to be found out. ಅದನ್ನು ಮಾಡಿದ್ರೆ ಮಾತ್ರ ವಿಲ್ ಬಿ ವೆರಿ ಸಕ್ಸಸ್ಫುಲ್ ಇನ್ ಅ ಬಿಸ್ನೆಸ್. ಈಗ ರಾಶನ್ ಅಂತ ಹೇಳಿದ್ರೆ ಎಲ್ಲಾ ಆಂಗಲ್ ಅಲ್ಲಿ ಸಹ ನಾವು ಯೋಚನೆ ಮಾಡಬೇಕಾಗ್ತದೆ. ಸೈಕಾಲಜಿಕಲ್ ಫ್ಯಾಕ್ಟರ್ಸ್, ದೆನ್ ಟಾರ್ಗೆಟ್ ಮಾರ್ಕೆಟ್, ಮಾರ್ಕೆಟ್ ಸೆಗ್ಮೆಂಟೇಶನ್, ಪ್ರಾಡಕ್ಟ್ ಎಲ್ಲವನ್ನು ಸಹ ನಾವು ಕನ್ಸಿಡರ್ ಮಾಡಿ ಡಿಸಿಷನ್ ತಗೊಳ್ಳುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. ಸೊ ಅದಕ್ಕೆ ನಾವೇನು ಹೇಳೋದು ಅಂತ ಹೇಳಿದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಇಂಟಿಗ್ರೇಟ್ಸ್, ಇದು ಎಲ್ಲವನ್ನು ಒಳಗೊಂಡಿರ್ತದೆ. ಥಿಯರೀಸ್ ಆಫ್ ಎಕನಾಮಿಕ್ಸ್ ವಿತ್ ಬಿಸ್ನೆಸ್ ಪ್ರಾಕ್ಟೀಸ್ ಇಂಟಿಗ್ರೇಟ್ಸ್. ಅವು ಎರಡರಲ್ಲಿ ಒಂದು ಸಾಮ್ಯತೆ ಅಥವಾ ಒಂದು ಐಕ್ಯತೆಯನ್ನ ಸೃಷ್ಟಿಸುವಂತದ್ದು ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಹೇಳ್ಬೋದು. ಇಟ್ ಇಂಟಿಗ್ರೇಟ್ಸ್ ಥಿಯರೀಸ್ ಆಫ್ ಎಕನಾಮಿಕ್ಸ್ ವಿತ್ ಬಿಸ್ನೆಸ್ ಪ್ರಾಕ್ಟೀಸ್. ಈಗ ಬಿಸ್ನೆಸ್ ಅಲ್ಲಿ ಏನೆಲ್ಲ ಎಕನಾಮಿಕ್ಸ್ ಅಲ್ಲಿ ಏನ್ ಥಿಯರೀಸ್ ಇದಾವೆ ಅದನ್ನ ಬಿಸ್ನೆಸ್ ಪ್ರಾಕ್ಟೀಸ್ ಅಲ್ಲಿ ಅದು ಅಳವಡಿಸಿಕೊಳ್ತದೆ ಅಂತ ಹೇಳ್ಬೋದು. ಸೊ ವಾಟ್ ವಿ ಕ್ಯಾನ್ ಸೇ ಈಸ್ ಇನ್ ಶಾರ್ಟ್ ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ಡಿಸಿಷನ್ ಮೇಕಿಂಗ್ ಸೈನ್ಸ್. ಇದನ್ನ ನಾವು ಡಿಸಿಷನ್ ಮೇಕಿಂಗ್ ಸೈನ್ಸ್ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಯಾವುದೇ ಡಿಸಿಷನ್ ತಗೊಳ್ಳುವಾಗ ಎಕನಾಮಿಕ್ ಥಿಯರೀಸ್ ಅನ್ನ ಯೂಸ್ ಮಾಡಿ ಅದರ ರ್ಯಾಷನಾಲಿಟಿಯನ್ನು ಅಪ್ಲೈ ಮಾಡಿ ಡಿಸಿಷನ್ ನ ತಗೊಳ್ತೇವೆ. ಆದ್ರಿಂದ ಇದನ್ನ ನಾವು ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ಎ ಡಿಸಿಷನ್ ಮೇಕಿಂಗ್ ಸೈನ್ಸ್ ಅಂತ ಹೇಳುವುದರಲ್ಲಿ ತಪ್ಪೇನು ಆಗುದಿಲ್ಲ ಹೇಳ್ಬಹುದು ಅಂತ. ಸೊ ನಾವು let us see one by one some important concept or importance of business economics we'll discuss in detail. ಎಷ್ಟು ಎಲ್ಲ ಸೊ ಅದನ್ನ ನಾನು ಹೇಳಿದ್ ಮಾತ್ರ ಅಂತಲ್ಲ, there are so many other than these also there are so many important so many things are there to be discussed and so many factors are to be considered, so many other uses are there, but only few importance of business economics we'll discuss here. So you can add some more also. Okay, now one by one we'll discuss what are those. Okay,
You say it covers demand analysis and forecasting. What is this? It covers demand analysis. Business economics covers demand analysis and forecasting. So demand analysis, you know that it is always crucial in identifying the different factors that often influence the demand for the product of the firm. There are so many factors they influence the demand for the product. So many in consumer point of view, if you think, so many factors, their income, their employment, their capacity, their age, their status, all these influence the demand for the product. It offers clear guidelines on how to manipulate demand. Demand and ಹೇಗೆ manipulate ಮಾಡಬೇಕು. Normally, the core area of business decision making relies on demand accurate estimate. So, actually, the core very important thing of business decision making is demand accurately how to estimate. Accurate estimation is very important. ಸುಮ್ಮನೆ ಎಸ್ಟಿಮೇಟ್ ಮಾಡೋದಲ್ಲ, ಅಕ್ಯುರೇಟ್ ಆಗಿ ಎಷ್ಟು ಡಿಮಾಂಡ್ ಬರಬಹುದು ಅದನ್ನ ಫೋರ್ಕಾಸ್ಟ್ ಮಾಡಬೇಕು. ನಾವು ಒಂದು ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡುವಾಗ without forecasting we cannot produce, because it leads to either the shortage or the um, shortage or some unnecessary production also it leads, okay, or excess products leads to what, spoilage. Some depends the product also. Sometimes demand, you may lose the demand for the same product in future. That's why lots of losses occurs. That's so what we have to do is, the business has to do is demand. It has to analyze the demand accurately, estimate the demand accurately. ಮುಂದೆ ಎಷ್ಟು ಡಿಮಾಂಡ್ ಬರಬಹುದು ಅಂತೇಳಿ accurate ಆಗಿ ಡಿಸಿಷನ್ ತಗೊಳ್ಬೇಕು. That is done by the business economics. Then forecasting is also very important. Forecasting is also a critical topic which is to be studied in business economics. Each business enterprise initiates and progresses in its process of production based on the demand anticipation for its products in the future. Based on the demand anticipation, and the demand estimation, ಎಷ್ಟು ಬರಬಹುದು ಡಿಮಾಂಡ್ ಅದರ ಲೆಕ್ಕದಲ್ಲಿ ಇಟ್ಕೊಂಡು ಈಚ್ ಬಿಸ್ನೆಸ್ ಎಂಟರ್ಪ್ರೈಸ್ ಇನಿಷಿಯೇಟ್ಸ್ ಅಂಡ್ ಪ್ರೋಗ್ರೆಸ್ ಇನ್ ಇಟ್ಸ್ ಪ್ರೊಸೆಸ್ ಆಫ್ ಪ್ರೊಡಕ್ಷನ್, ಅದು ತನ್ನಲ್ಲಿ ಇನಿಷಿಯೇಷನ್ ತಗೊಳ್ತದೆ, ಅಂದ್ರೆ ಸ್ಟಾರ್ಟ್ ಮಾಡ್ತದೆ, ಮತ್ತು ಪ್ರೋಗ್ರೆಸ್ ಅದನ್ನ ಅಲ್ಲಿ ಮಾಡ್ತಾ ಹೋಗ್ತದೆ. ಪ್ರೊಡಕ್ಷನ್ ಬೇಸ್ ಆನ್ ಡಿಮಾಂಡ್ ಆಂಟಿಸಿಪೇಷನ್ ಆಫ್ ಪ್ರಾಡಕ್ಟ್ಸ್ ಇನ್ ದಿ ಫ್ಯೂಚರ್ ಎಷ್ಟು ಡಿಮಾಂಡ್ ಬರಬಹುದು ಆ ಆಂಟಿಸಿಪೇಷನ್ ಮೇಲೆ ಮಾಡ್ತಾರೆ. ಸೊ ದಟ್ಸ್ ವೈ ಫೋರ್ಕಾಸ್ಟಿಂಗ್ ಕಂಡಕ್ಟ್ಸ್ ಎ ಮಾರ್ಕೆಟ್ ಸರ್ವೆ. ಫೋರ್ಕಾಸ್ಟಿಂಗ್ ಅನ್ನೋ ಒಂದು ಟಾಪಿಕ್ ಏನುಂಟಲ್ಲ, ಅದು ಮಾರ್ಕೆಟ್ ಸರ್ವೆ ಮಾಡ್ತದೆ ಅಂಡ್ ಎನೇಬಲ್ಸ್ ರಿಸರ್ಚ್ ವಿತ್ ಅ ವ್ಯೂ ಟು ಅಂಡರ್ಸ್ಟ್ಯಾಂಡಿಂಗ್ ದ ಫ್ಯಾಷನ್ಸ್, ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಆಫ್ ಕನ್ಸ್ಯೂಮರ್ಸ್. ಈ ಫೋರ್ಕಾಸ್ಟಿಂಗ್ ಸುಮ್ಮನೆ ಕುತ್ಕೊಂಡು ಮಾಡೋದಲ್ಲ, ಇಟ್ ಇಸ್ ಡನ್ ಥ್ರೂ ದಿ ಮಾರ್ಕೆಟ್ ಸರ್ವೆ. ಮಾರ್ಕೆಟಿಗೆ ಹೋಗಿ ಸರ್ವೆ ಮಾಡ್ಬೇಕು. ಮಾರ್ಕೆಟಿಂಗ್ ಅಂದ್ರೆ ಮಾರ್ಕೆಟಿಗೆ ಹೋಗಿ ಅಂತಲ್ಲ, ಮಾರ್ಕೆಟ್, ನಿಮ್ಮ ಪ್ರಾಡಕ್ಟಿಗೆ ಮಾರ್ಕೆಟ್ ಎಲ್ಲುಂಟು, ಯಾವ ಥರದ್ದು ಮಾರ್ಕೆಟ್ ಆಗಿರ್ಬೋದು, ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು. ನವಡೇಸ್ ವಿ ಫೈಂಡ್ ವೇರಿಯಸ್ ಕೈಂಡ್ಸ್ ಆಫ್ ಮಾರ್ಕೆಟ್. ಸೊ ಮಾರ್ಕೆಟ್ ನಿಡ್ ನಾಟ್ ಬಿ ಅ ಪರ್ಟಿಕ್ಯುಲರ್ ಪ್ಲೇಸ್. ಈಗ ಪರ್ಟಿಕ್ಯುಲರ್ ಪ್ಲೇಸ್ ಆಗ್ಬೇಕಂತ ಏನೂ ಇಲ್ಲ, ಎಲ್ಲಿ ಬೇಕಾದ್ರೂ ನೀವು ಮಾರ್ಕೆಟ್ ಮಾಡ್ಬೋದು. ಹಾಗೆ ಅದನ್ನು ಸರ್ವೆ ಮಾಡ್ಬೇಕು. ಅದು ಸರ್ವೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ರಿಸರ್ಚ್ ಮಾಡ್ಬೇಕು. ರಿಸರ್ಚ್, ಸೊ ಅದು ರಿಸರ್ಚ್ ಯಾಕೆ ಮಾಡ್ಬೇಕಂತ ಹೇಳಿದ್ರೆ, ಜನರ ಫ್ಯಾಷನ್ ಏನು, ಅವರ ಟೇಸ್ಟ್ ಏನು, ಅವರು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ, ಅದನ್ನೆಲ್ಲ ಸ್ಟಡಿ ಮಾಡಿದ್ರೆ ಮಾತ್ರ ವಿ ಕ್ಯಾನ್ ಫೋರ್ಕಾಸ್ಟ್ ದ ಡಿಮಾಂಡ್. business economics, usually what it does, it analyzes the behavior of demand and predicts the quantity that is demanded by the ಕನ್ಸ್ಯೂಮರ್ಸ್. ಈಗ ಬಿಸ್ನೆಸ್ ಎಕನಾಮಿಕ್ಸ್ ಅದು ಅವ್ರ ಬಿಹೇವಿಯರ್ ಅನ್ನ, ಕನ್ಸ್ಯೂಮರ್ಸ್ ಬಿಹೇವಿಯರ್ ಅನ್ನ ಅನಲೈಸ್ ಮಾಡ್ತದೆ ಫಾರ್ ದ ಪ್ರಾಡಕ್ಟ್. ನಿಮ್ಮ ಪ್ರಾಡಕ್ಟ್ ಏನ್ ಬಿಹೇವಿಯರ್ ಇರ್ಬೋದು, ಲೈಕ್ ಮಾಡ್ತಾರ, ಡಿಸ್ಲೈಕ್ ಮಾಡ್ತಾರ, ಪ್ರಿಫರ್ ಮಾಡ್ತಾರ, ಆ ತರ ಅದನ್ನ ಅನಲೈಸ್ ಮಾಡಿ ಇಟ್ ಕ್ಯಾನ್ ಪ್ರಿಡಿಕ್ಟ್ ದಿ ಕ್ವಾಂಟಿಟಿ ದಟ್ ಈಸ್ ಡಿಮಾಂಡೆಡ್ ಬೈ ದಿ ಕನ್ಸ್ಯೂಮರ್. ಎಷ್ಟು ಬರಬಹುದು ಅಂತ ಪ್ರಿಡಿಕ್ಟ್ ಮಾಡ್ತದೆ, ಅಂದ್ರೆ ಅಂದಾಜಾಗಿ ಎಸ್ಟಿಮೇಟ್ ಮಾಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. ಓಕೆ, then we'll see the next point is plays a key role in cost analysis. Plays a key role in cost analysis. ಅಂದ್ರೆ ಕಾಸ್ಟ್ ಅನಾಲಿಸಿಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಕಾಸ್ಟ್ ಅಂತ ಹೇಳಿದ್ರೆ ನೀವು ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಅಂದ್ರೆ ಎಷ್ಟು ಕಾಸ್ಟ್ ಬೇಕಾಗ್ತದೆ ಒಂದು ಪ್ರಾಡಕ್ಟ್ ಅನ್ನ ಮಾಡುವಾಗ ಅಂತ ಎಸ್ಟಿಮೇಟ್ ಮಾಡೋದು ಅಥವಾ ಅಂತ ಲೆಕ್ಕ ಹಾಕುದು ಕಾಸ್ಟ್. ಸೊ ಇಟ್ ಪ್ಲೇಸ್ ಎ ಕೀ ರೋಲ್ ಇನ್ ಕಾಸ್ಟ್ ಅನಾಲಿಸಿಸ್ ಅಂತ ಹೇಳಿದ್ರೆ, ಯು ನೋ ದಟ್ ಬಿಸ್ನೆಸ್ ಎಕನಾಮಿಕ್ಸ್ ಆಫನ್ ಹ್ಯಾಂಡಲ್ಸ್ ದಿ ಅನಾಲಿಸಿಸ್ ಆಫ್ ವೇರಿಯಸ್ ಕಾಸ್ಟ್ ದಟ್ ಬಿಸ್ನೆಸ್ ಫರ್ಮ್ ಇನ್ಕರ್.
Every business always desire to minimize their cost and maximize its profit by embracing different economies of scale. Nonetheless, the firm failed to determine exact costs that are involved in the production process. Business economics often deals with the um, okay deals with the cost estimates and offers knowledge to the business people concerning cost analysis of the enterprise. ಇನ್ನು ನೋಡಿ ಬಿಸ್ನೆಸ್ ಎಕನಾಮಿಕ್ಸ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಆಫನ್ ಹ್ಯಾಂಡಲ್ಸ್ ದಿ ಅನಾಲಿಸಿಸ್ ವೇರಿಯಸ್ ಕಾಸ್ಟ್ ಫಿಕ್ಸ್ಡ್ ಕಾಸ್ಟ್ ವೇರಿಯಬಲ್ ಕಾಸ್ಟ್ ಸೆಮಿ ವೇರಿಯಬಲ್ ಕಾಸ್ಟ್ so many types of costs are there flexible cost all the cost it analysis what firm incurs ಸೊ ಅದನ್ನೆಲ್ಲ ಅದನ್ನ ಹೇಗೆ ಏನು ಅಂತ ಹೇಳಿ ಅನಲೈಸ್ ಮಾಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. ಸೊ ಯು ನೋ ದಟ್ ಎವರಿ ಬಿಸ್ನೆಸ್ ಇಟ್ ವಾಂಟ್ಸ್ ಟು ಮಿನಿಮೈಸ್ ದ ಕಾಸ್ಟ್. ಎಲ್ಲಾ ಬಿಸ್ನೆಸ್ಸಿಗೂ ತಾನು ಕಾಸ್ಟ್ ಅನ್ನೇ ಮಿನಿಮೈಸ್ ಮಾಡಿ ಪ್ರಾಫಿಟ್ ಅನ್ನ ಮ್ಯಾಕ್ಸಿಮೈಸ್ ಮಾಡ್ಬೇಕು ಅನ್ನೋದು ದಟ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ಎವರಿ ಬಿಸ್ನೆಸ್. ಸೊ ಬಟ್ economics of scale will be very different. Then also it tries the firm. But without a business economics, the firm cannot determine exact costs that are involved in production process. ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ we need business economics. This business economics deals with the cost estimate. ಎಷ್ಟು ಕಾಸ್ಟ್ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡಿ and offers knowledge to the business people. ಅವರಿಗೆ ಬಿಸ್ನೆಸ್ ಪೀಪಲ್ಗೆ ಇಷ್ಟು ಕಾಸ್ಟ್ ಆಗಿದೆ ಅಂತ ಒಂದು ತಿಳುವಳಿಕೆಯನ್ನು ಕೊಡುವಂಥದ್ದು ಬಿಸ್ನೆಸ್ economics, because it does cost analysis of their enterprise. Cost analysis ಮಾಡ್ತಾರೆ. ಕಾಸ್ಟ್ ಅನಾಲಿಸಿಸ್ ಅಂದ್ರೆ ಏನು? ಕಾಸ್ಟ್ ಅನಾಲಿಸಿಸ್ ಅಂದ್ರೆ ಪ್ರತಿಯೊಂದು ಕಾಸ್ಟ್ ಅನ್ನು ಏನು ಥರೋ ಸ್ಟಡಿ ಮಾಡಿ ಅದು ಫಿಕ್ಸ್ಡ್ ಕಾಸ್ಟ್ ವೇರಿಯಬಲ್ ಕಾಸ್ಟ್ ಸೆಮಿ ವೇರಿಯಬಲ್ ಕಾಸ್ಟ್ ಹೌ ಬೆಸ್ಟ್ ದ ಕಾಸ್ಟ್ ಕ್ಯಾನ್ ಬಿ ರಿಡ್ಯೂಸ್. ವೇರಿಯಸ್ ಟೆಕ್ನಿಕ್ಸ್ ಇರ್ತವೆ, ABC ಅನಾಲಿಸಿಸ್, CPM, PERT ಅಂತ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಎಷ್ಟು ಸಾಧ್ಯ ಉಂಟು ಅಷ್ಟು ಕಾಸ್ಟ್ ಅನ್ನ ಕಡಿಮೆ ಮಾಡೋದು. ಯಾಕಂತ ಹೇಳಿದ್ರೆ ಇವಾಗ ನೋ ಬಿಸ್ನೆಸ್ ಎಂಜಾಯ್ಸ್ ಮೊನೋಪೊಲಿ. ಯಾವ ಬಿಸ್ನೆಸ್ ಎಕ್ಸೆಪ್ಟ್ ಇವನ್ ಇನ್ ಇಂಡಿಯಾ ಇಟ್ ಇಸ್ ರೈಲ್ವೇಸ್ ಬಿಟ್ರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲಾ ಬಿಸ್ನೆಸ್ಸು ಯಾವ ಬಿಸ್ನೆಸ್ಸು ಸಹ ಮೊನೋಪೊಲಿ ಎಂಜಾಯ್ ಮಾಡೋದಿಲ್ಲ. ರೈಲ್ವೆ ಒಂದೇ ಕಾಂಪಿಟೇಷನ್, ಮತ್ತೆ ಬೇರೆ ಕಾಂಪಿಟೇಷನ್ ಇಲ್ಲ. ಅದನ್ನ ಬಿಟ್ರೆ ಬೇರೆ ಎಲ್ಲಾ ಪ್ರಾಡಕ್ಟ್ ಇವನ್ ಯು ಕ್ಯಾನ್ ಟೇಕ್ ಏರ್ಲೈನ್ಸ್ ಆಲ್ಸೋ ದೇರ್ ಇಸ್ ಅ ಕಾಂಪಿಟೇಷನ್. ದೇರ್ ಆರ್ ಇವನ್ ಪ್ರೈವೇಟ್ ಏರ್ಲೈನ್ಸ್ ಆಲ್ಸೋ ಇನ್ ಇಂಡಿಯಾ. ಅದನ್ನ ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ಫೀಲ್ಡ್ ಅಲ್ಲೂ ಕಾಂಪಿಟೇಷನ್ ಉಂಟು. ಹಾಗಾಗಿ ಯು ಕೆನಾಟ್ ಯೂಸ್ ಎನಿ ಪ್ರಾಫಿಟೇರಿಂಗ್ ಟೆಕ್ನಿಕ್. ಅಂದ್ರೆ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಪ್ರೈಸ್ ಫಿಕ್ಸ್ ಮಾಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನೀವು ಅಲ್ಲದೆ ಇನ್ನೊಂದ್ ಕಡೆ ಹೋಗ್ತಾರೆ. ಹಾಗಾಗಿ ನೀವು ಎಷ್ಟು ಸಾಧ್ಯ ಉಂಟು ಅಷ್ಟು ಪ್ರಾಡಕ್ಟ್ ಇದೆ ಕಾಸ್ಟ್ ಅನ್ನ ಮಿನಿಮೈಸ್ ಮಾಡಬೇಕು. ಅದರ ಥ್ರೂ ದ್ಯಾಟ್ ಯು ಕ್ಯಾನ್ ಮ್ಯಾಕ್ಸಿಮೈಸ್ ದ ಪ್ರಾಫಿಟ್. ಕಾಸ್ಟ್ ಅನ್ನ ಮಿನಿಮೈಸ್ ಮಾಡಿ ಪ್ರಾಫಿಟ್ ಅನ್ನ ಮ್ಯಾಕ್ಸಿಮೈಸ್ ಮಾಡೋದು. ಸೊ ಅದಕ್ಕೆ ನಮ್ಮ ಬಿಸ್ನೆಸ್ ಎಕನಾಮಿಕ್ಸ್ ಹೆಲ್ಪ್ ಮಾಡ್ತದೆ ಅನಲೈಸ್ ಮಾಡ್ಲಿಕ್ಕೆ. ಎಷ್ಟು ಕಾಸ್ಟ್ ಹೇಗೆ ಮಾಡಬೇಕು, ಮಾಸ್ ಪ್ರಾಡಕ್ಟ್ ಮಾಡ್ಬೇಕಾ, ಕಡಿಮೆ ಪ್ರಾಡಕ್ಟ್ ತಯಾರು ಮಾಡ್ಬೇಕಾ, ಅಥವಾ ಯಾವ್ದೆಲ್ಲ ಹೈಯರ್ ಮಾಡಬೇಕು, ಹೇಗೆ ಕಾಸ್ಟ್ ಅನ್ನು ಮಾಡ್ಲಿಕ್ಕೆ ಕಾಸ್ಟ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ, ಅದೆಲ್ಲ ಟೆಕ್ನಿಕ್ ಅನ್ನ ಯೂಸ್ ಮಾಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. ಇಟ್ ಗಿವ್ಸ್ ದ ನಾಲೆಜ್. Next is profit analysis. You know, profit is very important. It is an yardstick. It is a yardstick for the business to survive or to compete, right? So profit analysis is, you know, that most firms desire to gain maximum profits. However, they often experience risk and uncertainty in getting the maximum profits. The business has to come up with new innovations in marketing and production of its product. Business economics handles issues regarding profit analysis such as profit policies, techniques, and even break down the analysis. ನೋಡಿ, ಯಾವುದು ಬಿಸ್ನೆಸ್ ತಗೊಳ್ಳಿ ನೀವು ಬೇಕಾದ್ರೆ ಎಲ್ಲಾ ಬಿಸ್ನೆಸ್ ದೇ ವಾಂಟ್ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್. ಮ್ಯಾಕ್ಸಿಮಮ್ ಪ್ರಾಫಿಟ್ ಬೇಕಂತ ಎಲ್ಲಾ ಬಿಸ್ನೆಸ್ ಎಕ್ಸ್ಪೆಕ್ಟ್ ಮಾಡ್ತವೆ. So what happens then? Such expectation is there. They often experience risk and uncertainty. ಈಗ ನೋಡಿ, ಎಲ್ಲಾ ಇದು ಯಾವಾಗ ನಾವು ಪ್ರಾಫಿಟ್ ಬೇಕು 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 ಅಂತ ಹೋಗ್ತೇವೆ, ಅವಾಗ ರಿಸ್ಕ್ ಮತ್ತು ಅನ್ಸರ್ಟೈನಿಟಿ ಇಸ್ ವೆರಿ ಗ್ಯಾರಂಟಿ.
ರಿಸ್ಕ್ ತಗೊಳ್ಬೇಕಾಗ್ತದೆ. ಅನ್ಸರ್ಟನ್ಟಿ, ನೀವು ಏನು ಪ್ರಾಫಿಟ್ ಮಾಡ್ತೇವೆ, ಇಷ್ಟು 10% ಪ್ರಾಫಿಟ್ ಮಾಡ್ತೇವೆ ಅಂದ್ರೆ 10% ಸಿಗ್ಲಿಕ್ಕಿಲ್ಲ, 50 ಸಿಗ್ಬೋದು, ಇಲ್ಲ 8 ಸಿಗ್ಬೋದು, 5 ಸಿಗ್ಬೋದು. ಸೊ ಅನ್ಸರ್ಟನ್ಟಿ, ಸರ್ಟನ್ಟಿ ಇಸ್ ನಾಟ್ ದೇರ್, ಸರ್ಟನ್ಟಿ ಇಸ್ ನಾಟ್ ದೇರ್, ದಟ್ ಈಸ್ ದೇರ್. ಓಕೆ, then that's why the business has to come up with new innovation, ಹೊಸ ಇನೋವೇಷನ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಾವು ನಮ್ಮ ಕಾಂಪಿಟೇಟರ್ ವಿನ್ ಆಗ್ಬೇಕು. ಕಾಂಪಿಟೇಟರ್ ವಿನ್ ಆಗ್ಲಿಕ್ಕೆ ನಾವು ಹೊಸ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು, ಇನೋವೇಷನ್ ಮಾಡ್ಬೇಕು. ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ಇನೋವೇಷನ್ ಅಂತ ಇದ್ರೆ ಇಂಥ ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ಆಲ್ಟ್ರೇಷನ್ ಮಾಡೋದು, ಫ್ರಾಗ್ರೆನ್ಸ್ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು, ಶೇಪ್ ಚೇಂಜ್ ಮಾಡ್ಬೋದು, ಅದು ಇನೋವೇಷನ್ ಮಾಡ್ಬೇಕು. ಅದರಲ್ಲಿ ಏನಾದ್ರೂ ಮಾಡ್ಬೋದು. ಇನೋವೇಷನ್ ಅಂತ ಹೇಳಿದ್ರೆ ಇಂಥ ಪ್ರಾಡಕ್ಟ್ ಅನ್ನ ಅದರಿಂದ ಸ್ವಲ್ಪ ಚೇಂಜಸ್ ಮಾಡ್ಬೇಕು, ಬೇರೆಯವ್ರಿಗಿಂತ ಭಿನ್ನವಾಗಿ ಮಾಡ್ಬೇಕು. ಇನ್ ಮಾರ್ಕೆಟಿಂಗ್ ಆಲ್ಸೋ, ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಸಹ ಮಾಡಬೇಕು, ಮತ್ತೆ ಪ್ರೊಡಕ್ಷನ್ ಅಲ್ಲಿ ಸಹ ಮಾಡಬೇಕಾಗ್ತದೆ. ಸೊ ದಟ್ಸ್ ವೈ ದಿಸ್ ಬಿಸ್ನೆಸ್ ಎಕನಾಮಿಕ್ಸ್ ಹ್ಯಾಂಡಲ್ ದಿಸ್ ಕೈಂಡ್ ಆಫ್ ಸಿಚುವೇಶನ್, ದಿಸ್ ಕೈಂಡ್ ಆಫ್, ಈಗ ಹಿಂಗಾದ್ರೆ ಈಗ ಪ್ರಾಬ್ಲಮ್ ಆದಾಗ ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ನಮಗೆ ಬಿಸ್ನೆಸ್ ಎಕನಾಮಿಕ್ಸ್ ಹೆಲ್ಪ್ ಮಾಡ್ತದೆ. Because it always analyze, it analyzes the profit, profit and profit policies, different techniques, and some breakdown policies, ಅದೆಲ್ಲ break-even point ಇರಬಹುದು, ಅದೆಲ್ಲ ಅನಲೈಸ್ ಮಾಡಿ ಯಾವುದು ಸರಿ, ಎಷ್ಟು ಪ್ರಾಫಿಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅನ್ನೋದು ಇದು ಬಿಸ್ನೆಸ್ ಎಕನಾಮಿಕ್ಸ್ ಅದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. Then next point what we have to discuss is capital management. Nodi, capital is very important for the business. Maybe it is small entrepreneurship or a very big business, MNCs like. So everywhere there is a need of capital. Depends on the nature of business, depends on the length of the business, the capital will be, capital is decided. Now what is capital management here is, you know that business economics, again it covers the capital management. It denotes the control and planning of expenditure of capital in business firm. ಅದನ್ನು ನಾವು ಕಂಟ್ರೋಲ್ ಮಾಡಬೇಕು, ಕಾಸ್ಟ್ ಅನ್ನ ಕಂಟ್ರೋಲ್ ಮಾಡಬೇಕು, ಎಕ್ಸ್ಪೆಂಡಿಚರ್ ಅನ್ನ ಕಂಟ್ರೋಲ್ ಮಾಡಬೇಕು, ಪ್ಲಾನ್ ಪ್ರಾಪರ್ ಮಾಡಬೇಕು, ಎಷ್ಟು ಸ್ಪೆಂಡ್ ಮಾಡಬೇಕು ಅದೆಲ್ಲ ಸರಿಯಾಗಿ ಪ್ಲಾನ್ ಮಾಡಿ ಸ್ಪೆಂಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. It normally covers the areas such as the rate of return, selection of best project, cost of capital, and evaluation among other topics. ಅದನ್ನೆಲ್ಲ ಮಾಡ್ತಾರೆ. ಈಗ ಕಾಸ್ಟ್ ಆಫ್ ಕ್ಯಾಪಿಟಲ್, ಇದು ರೇಟ್ ಆಫ್ ರಿಟರ್ನ್ ಅಂದ್ರೆ ಎಷ್ಟು ರಿಟರ್ನ್ ಬರಬೇಕು ಅದನ್ನು ಸಹ ಕ್ಯಾಲ್ಕುಲೇಟ್ ಮಾಡ್ತಾರೆ ವೆಲ್ ಇನ್ ಅಡ್ವಾನ್ಸ್. ಸೆಲೆಕ್ಷನ್ ಆಫ್ ಬೆಸ್ಟ್ ಪ್ರಾಜೆಕ್ಟ್, ನಾವು ಯಾವ್ದಾದ್ರು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡುವಾಗ ಯಾವುದು ನಮಗೆ ಬೆಸ್ಟ್ ಪ್ರಾಜೆಕ್ಟ್, ಎಲ್ಲಿ ಕಾಸ್ಟ್ ಕಡಿಮೆ ಆಗ್ತದೆ, ಎಲ್ಲಿ ಕ್ವಾಲಿಟಿ ಇಂಪ್ರೂವ್ ಮಾಡಬಹುದು, ಎಲ್ಲಿ ಮಾರ್ಕೆಟಿಂಗ್ ಜಾಸ್ತಿ ಉಂಟು ಅಂತ ಹೇಳಿ ನಮ್ಗೆ ಹೆಲ್ಪ್, ಆಯ್ಕೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. ದೆನ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಮೀನ್ಸ್ ಆಲ್ವೇಸ್ ಹಿಯರ್ ಕ್ಯಾಪಿಟಲ್ ಕೆನಾಟ್ ಬಿ ಇನ್ವೆಸ್ಟೆಡ್ ಬೈ ದಿ ಬಿಸ್ನೆಸ್ ಮ್ಯಾನ್ ಹಿಮ್ಸೆಲ್ಫ್. ಒಬ್ಬ ಬಿಸ್ನೆಸ್ ಮ್ಯಾನ್ ಫುಲ್ ಕ್ಯಾಪಿಟಲ್ ಅನ್ನು ಹಾಕ್ಲಿಕ್ಕೆ ಆಗುದಿಲ್ಲ. In case of sole trading concern, they can borrow from banks also. ಬಾರೋ ಫ್ರಮ್ ಬ್ಯಾಂಕ್ ಇರ್ಬೋದು, ಅಥವಾ ಶೇರ್ಸ್ ಇಶ್ಯೂ ಮಾಡೋದಾಗಿರ್ಬೋದು, ಅಥವಾ ಡಿಬೆಂಚರ್ ಫ್ಲೋಟ್ ಮಾಡಿದಾಗ ಯಾವುದು ನಮಗೆ ಅತಿ ಕಡಿಮೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಗ್ತದೆ, ಬೆಟರ್ ಟು ಸೆಲೆಕ್ಟ್ ದಟ್ ಒನ್. ಹಾಗಂತ ರಾಂಗ್ ಡಿಸಿಷನ್ ತಗೊಳ್ಳಿಕ್ಕಿಲ್ಲ. ಯಾಕಂದ್ರೆ ಅತಿ ಕಡಿಮೆ ಕ್ಯಾಪಿಟಲ್ ಪ್ರಾಫಿಟ್ ಆಗ್ತದೆ ಅಂದ್ರೆ ಓನ್ಲಿ ಡೆಟ್ ಕ್ಯಾಪಿಟಲ್ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ. ದೇ ಹ್ಯಾವ್ ಟು ಇವನ್ they have to seek investment by shareholders also. Shareholders equity in the form of equity or in the form of preference, ಅದು ಸಹ ಬೇಕಾಗ್ತದೆ. ಪ್ರಿಫರೆನ್ಸ್ ಶೇರ್ಸ್ ಆಗಲಿ ಇಕ್ವಿಟಿ ಶೇರ್ಸ್ ಆಗಲಿ ಫಾರ್ಮಲ್ಲಿ ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಡೆಟ್ ಕ್ಯಾಪಿಟಲ್ ಎಲ್ಲವೂ ನೀವು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗಲಿ ಬಿಡ್ಲಿ, ಲಾಸ್ ಆದ್ರೂ ಸಹ ದೇ ಆರ್ ಟು ಬಿ ಪೇಡ್, ಅವರಿಗೆ ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗ್ತದೆ. ಆದರೆ ಅದೇ ನೀವು ಬಂದ್ಬಿಟ್ರೆ ಇಕ್ವಿಟಿ ಶೇರ್ಸ್, ದಟ್ ಈಸ್ ಆರ್ಡಿನರಿ ಶೇರ್ಸ್, ಅವರಿಗೆ ಸಪೋಸ್ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗಿದ್ರೆ ಕೊಡ್ಬೇಕಂತೇನು ಇಲ್ಲ. ಹಾಗಾಗಿ ಪ್ರಾಪರ್ ಏನು ಕಾಂಬಿನೇಷನ್ ಅನ್ನ ಇರುವ ಎರಡು ಡೆಟ್ ಕ್ಯಾಪಿಟಲ್ ಮತ್ತೆ ಸೆಕ್ಯೂರಿಟೀಸ್ ಕ್ಯಾಪಿಟಲ್ ಎರಡೂ ಸರಿಯಾಗಿ ಪ್ರಾಪರ್ ಕಾಂಬಿನೇಷನ್ ಮಾಡಿ ಬೆಸ್ಟ್ ಆಪ್ಷನ್ ಇಸ್ ಟು ಬಿ ಸೆಲೆಕ್ಟೆಡ್. ಅದು ನಮ್ಗೆ ಹೆಲ್ಪ್ ಮಾಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. ಇಟ್ ಹೆಲ್ಪ್ಸ್ ಇನ್ ಕ್ಯಾಪಿಟಲ್ management decision. Okay, then next is it covers and determines production analysis. ಪ್ರೊಡಕ್ಷನ್ ಅನ್ನ ಸಿಟ್ಟು ಏನ್ ಪ್ರೊಡಕ್ಷನ್ ಅನಾಲಿಸಿಸ್ ಇದರಲ್ಲಿ ಇರ್ತದೆ, ಮತ್ತೆ ಡಿಟರ್ಮೈನ್ಸ್ ಪ್ರಾಡಕ್ಟ್ ಅನಾಲಿಸಿಸ್, ಹಾಗೆ ಪ್ರಾಡಕ್ಟ್ ಅನ್ನ ಡಿಸಿಷನ್ ತಗೊಳ್ಬೇಕು ಅಂತ ಅನಾಲಿಸಿಸ್ ಮಾಡಿ ಡಿಸಿಷನ್ ತಗೊಳ್ಬೇಕಂತ ಹೆಲ್ಪ್ ಮಾಡೋದು ಸಹ ಬಿಸ್ನೆಸ್ ಎಕನಾಮಿಕ್ಸ್ ಆಗಿರ್ತದೆ.
So you know that one of the features of factors of production is that are normally scarce and usually have alternative uses. ಯಾವುದೆಲ್ಲ ಪ್ರಾಡಕ್ಟ್ even factors of production is that normally scarce and usually alternatives. ಯಾವುದೆಲ್ಲ ಸ್ಕೇರ್ಸ್ ಪ್ರಾಡಕ್ಟ್ ಇರ್ತವೆ ಅದನ್ನ ಅದ್ರದ್ದು ಆಲ್ಟರ್ನೇಟಿವ್ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಯೂಸ್ ಮಾಡಲಿಕ್ಕೆ ಸಹ ಯೂಸ್ ಮಾಡ್ಬೋದು. In most cases producers consign those factors of production in certain way in the production process to accomplish maximum output. In business economics sheds more light concerning factor productivity, production function, least cost input combination among the other others issues, other issues. ಅದನ್ನು ಸಹ ನಮ್ಗೆ ಹೆಲ್ಪ್ ಮಾಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. ಯಾವ ಏನು ಫ್ಯಾಕ್ಟರ್ ಪ್ರೊಡಕ್ಟಿವಿಟಿ, ಪ್ರೊಡಕ್ಷನ್ ಫಂಕ್ಷನ್, ಲೀಸ್ಟ್ ಕಾಸ್ಟ್ ಇನ್ಪುಟ್ ಅದನ್ನೆಲ್ಲ ಎಷ್ಟು ಅವೆಲ್ಲವನ್ನು ಕಂಬೈನ್ ಮಾಡಿ ಆದಷ್ಟು ಕಡಿಮೆ ಕಾಸ್ಟ್ ಆಗೋ ಥರ ನೋಡ್ಕೊಳ್ಳುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. The next point is price determination and its technique. ಪ್ರೈಸ್ ಅನ್ನು ಹೇಗೆ ಡಿಸೈಡ್ ಮಾಡೋದು? ಯಾಕಂದ್ರೆ ಪ್ರೈಸ್ ಅನ್ನ ನಿಮಗೆ ಮನಸ್ಸಿಗೆ ಬಂದ ಹಾಗೆ ಮಾಡ್ಲಿಕ್ಕಿಲ್ಲ. ಪ್ರೈಸ್ ಅನ್ನ ನಾವು we have to see the market also, because there are various products of similar kind available in market. So they have to determine how we have to determine how I have to find out. That is being guided by the business economics. You know that appropriate pricing decision is very important. It influences on how a firm can maximize its profit. Business economics deals with the different techniques of price determination under various categories of market structures. Maybe oligopoly, duopoly, monopoly, ಹೀಗೆ ಡಿಫರೆಂಟ್ ಸ್ಟ್ರಕ್ಚರ್ಸ್ ಇದ್ದಾವೆ. ಅಲ್ಲಿ ಹೇಗೆ ಫಿಕ್ಸ್ ಮಾಡೋದು ಅಂತ ಹೇಳಿ ಬಿಸ್ನೆಸ್ ಎಕನಾಮಿಕ್ಸ್ ನಿಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. So what we can say is same thing, for the determination of price and the various methods are covered in the business economics, which are not limited to pricing objectives or price discrimination, pricing methods, pricing of a joint product. So it's not limited that this business economics helps us to find out the what is the exact price is to be determined or fixed ಅನ್ನೋದು ಹೇಳಿಕೊಡ್ತದೆ. ಸೊ ಯಾವಾಗ ಯಾವುದು ಕಾಂಬಿನೇಷನ್ ಮಾಡಿದ್ರೆ ಎಷ್ಟು ಸಾಧ್ಯ ಉಂಟು ಎಲ್ಲ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. Then if you move to the next point is like this: has an influence on objective of business firm. ನೋಡಿ, ಎಲ್ಲಾ ಬಿಸ್ನೆಸ್ ಮಾಡುವಾಗ ಒಂದು ಆಬ್ಜೆಕ್ಟಿವ್ ಅಂತ ಇರ್ಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ನಾ ಈಗ ಯಾಕೆ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳೋದು ಆಬ್ಜೆಕ್ಟಿವ್. ಸೊ ಇಟ್ ಹ್ಯಾಸ್ ಅನ್ ಇನ್ಫ್ಲುಯೆನ್ಸ್ ಆನ್ ಅಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಫರ್ಮ್. ಇದು ಇನ್ಫ್ಲುಯೆನ್ಸ್ ಮಾಡ್ತದೆ ಅಥವಾ ಅದರ ಮೇಲೆ ಬೆಳಕು ಚೆಲ್ಲುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. So you can say that it is important to appreciate the fact that each and every business enterprise has an objective to achieve. A firm should ensure that its objective should work with the way business wants to accomplish its goal. The objective of business entire often offer a clear guidelines to the owner of the business, while he or she focuses on making informed decision concerning its output and price. The objective of the firm might resolve around sales maximization, profit maximization, satisfaction maximization, or utility maximization. So many objectives are there. What is this in this? What our priority based on that priority it is to be arranged. So what you can say is business economics normally covers theories concerning the objectives of business organization propounded by various economics. ಬಟ್ ಇದೆಲ್ಲ ಆಬ್ಜೆಕ್ಟಿವ್ ನ ಒಳಗೊಂಡಿದೆ. ಆಬ್ಜೆಕ್ಟಿವ್ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತದೆ ಅಂತ ಹೇಳ್ತಾರೆ. ಓಕೆ, ಎಲ್ಲ ಬಿಸ್ನೆಸ್ಗೆ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಇರುತ್ತೆ. ಯಾವುದೇ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡುವಾಗ ಯಾವ ಉದ್ದೇಶಕ್ಕಾಗಿ ಮಾಡ್ತೇವೆ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಸಹ ಮಾಡಬೇಕಾಗ್ತದೆ. ಓಕೆ, ನಾವು go to the next what we study here is business environment. ನೋಡಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಸಹ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಯಾವ ಎನ್ವಿರಾನ್ಮೆಂಟ್ ಅಲ್ಲಿ ಬಿಸ್ನೆಸ್ ಉಂಟು ಡಿಪೆಂಡ್ಸ್ ಆನ್ ದಟ್ ದ ಸಕ್ಸಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್. Now let us see what is business environment here. It goes without saying that the business environment always has a significant effect on business organization.
So what you can note here is business economics always studies about several categories of business environment, includes of business physical, capital market, and situation of money. Market structure among the other critical topics, business environment and business economics are complementary to each other. We can say marketing, business environment and business economics they are complementary to each other. ಅಂದ್ರೆ ಒಂದಿಲ್ಲದೆ ಇನ್ನೊಂದು ಇರ್ಲಿಕ್ಕೆ ಆಗುದಿಲ್ಲ. So we can say that there has been a new trend regarding integration of operation research and business economics, where methods like inventory models, linear programming, the theory of games are designed a part of important areas to study in business economics. Therefore, business economics is a very important element that allows most organizations and individuals to accomplish their goals. ಈಗ ನೋಡಿ ಬಿಸ್ನೆಸ್ ಎಕನಾಮಿಕ್ಸ್ ಎಷ್ಟು ಎನ್ವಿರಾನ್ಮೆಂಟಲ್ ಎನ್ವಿರಾನ್ಮೆಂಟಿಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ವೇರಿಯಸ್ ಕೈಂಡ್ಸ್ ಆಫ್ ಸರೌಂಡಿಂಗ್ಸ್ ವಿ ಹ್ಯಾವ್, ನಮಗೆಲ್ಲ ಎಷ್ಟು ಎನ್ವಿರಾನ್ಮೆಂಟ್ ಇದ್ದಾವೆ ಔಟ್ಸೈಡ್ ಬಿಸ್ನೆಸ್ ಮನ್ನಿಗೆ ಸೆಲ್ಲರ್ಸಿಗೆ ಅದೆಲ್ಲವನ್ನು ನಾವು ಕನ್ಸಿಡರ್ ಮಾಡಿದರೆ it helps, business economics helps in decision making and to helps in to have good locality. So this we can see that we can see the various inventory model ಎಲ್ಲ ಪ್ರಿಪೇರ್ ಮಾಡ್ತಾರೆ, ಲೀನಿಯರ್ ಪ್ರೋಗ್ರಾಮಿಂಗ್ ಇರ್ತದೆ, ಮತ್ತೆ ಗೇಮ್ ಥಿಯರಿ ಅದನ್ನೆಲ್ಲ ಯೂಸ್ ಮಾಡಿ ಒಂದು ಪ್ರಾಪರ್ ಗೈಡೆನ್ಸ್ ಅನ್ನ ಕೊಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಹೇಳ್ತೇವೆ. ಸೊ ನಾವು ಫಾರ್ ದ today we'll conclude the class. The next class we'll see the other things. Okay, let us conclude. Thank you.